ಓಕೆ, ಬಿಡದಿಯ ಖಾಸಗಿ ರೆಸಾರ್ಟ್ನಿಂದ ಒಂದಷ್ಟು ಅಪ್ಡೇಟ್ಸ್ ನಮಗೆ ಲಭ್ಯವಾಗ್ತಾ ಇದೆ. ಸಿಎಲ್ಪಿ ಮೀಟಿಂಗ್ ಈಗ ನಡೀತಾ ಇದೆ. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಡೀತಾ ಇದೆ. ಸಿಎಲ್ಪಿ ಸಭೆಯಲ್ಲಿ ಯತೀಂದ್ರ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಸಿಕ್ಕಿದೆಯಂತೆ. ಹಿರಿಯ ಸಚಿವರಿಗೂ ಇಲ್ಲದ ಅವಕಾಶ ಯತೀಂದ್ರ ಅವರಿಗೆ ಸಿಕ್ಕಿದೆ. ಏನದು? ಹಿರಿಯ ಸಚಿವರಿಗಿಲ್ಲದ ಸ್ಥಾನ ಯತೀಂದ್ರ ಸಿದ್ದರಾಮಯ್ಯನವರಿಗೆ ದಕ್ಕಿದೆ. ಸಿದ್ದರಾಮಯ್ಯರವರನ್ನ ಓಲೈಕೆಗೆ ಯತೀಂದ್ರಗೆ ವೇದಿಕೆ ಮೇಲೆ ಸ್ಥಾನವನ್ನು ಕಲ್ಪಿಸಲಾಗಿದೆ. ಬಿಡದಿ ಖಾಸಗಿ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೀತಾ ಇದೆ. ಈ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಇರ್ತಾರೆ. ಮೇನ್ ಆಗಿ ಅಂದ್ರೆ ಯಾರು? ಮುಖ್ಯಮಂತ್ರಿಗಳು ಇರ್ತಾರೆ. ಅದ್ರ ಜೊತೆಗೆ ಒಂದು ಇಬ್ಬರು ಮೂವರು ಲೀಡರ್ಸ್ ಇರ್ತಾರೆ. ಏನಾದ್ರು ಡೆಲ್ಲಿಯಿಂದ ಯಾರಾದ್ರೂ ಬಂದಿದ್ರೆ, ವೀಕ್ಷಕರ ಯಾರಾದ್ರೂ ಬಂದಿದ್ರೆ ಡೆಲ್ಲಿಯಿಂದ, ಈಗ ಸುರ್ಜೇವಾಲಾ ಅವರು ಬಂದಿದ್ದಾರಪ್ಪ, ಅವ್ರಿಗೆ ಅವಕಾಶ ಕಲ್ಪಿಸಿರ್ತಾರೆ. ಆಕ್ಚುಲಿ ಟೆಕ್ನಿಕಲಿ ಅವ್ರಿಗೆ ಅವಕಾಶ ಇರಬಾರ್ದು, ಬಟ್ ಸ್ಟಿಲ್ ಅವರು ಇರ್ತಾರೆ. ಆಮೇಲೆ ಕೆಪಿಸಿಸಿ ಅಧ್ಯಕ್ಷರು ಇರ್ತಾರೆ. ಆದರೆ ಇಲ್ಲಿ ಯತೀಂದ್ರ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ಸಿಕ್ಕಿದೆ. ಅದೇನೆಂದರೆ ವೇದಿಕೆ ಮೇಲೆ ಯತೀಂದ್ರ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಆಸನ. ಅಂದರೆ ಎಲ್ಲ ಶಾಸಕರುಗಳು ಮುಂದೆ ಕೂತಿರ್ತಾರೆ, ಎಲ್ಲರೂ ಒಟ್ಟಿಗೆ ಕೂತಿರ್ತಾರೆ. ಓಕೆ, ನೋಡಿ, ಹಿರಿಯ ಲೀಡರ್ಸ್, ಮೇನ್ ಲೀಡರ್ಸ್ ಯಾರಿದ್ದಾರಲ್ಲ ಅವ್ರ ಜೊತೆಗೆ ಯತೀಂದ್ರ ಅವರಿಗೆ ಕುರ್ಚಿ, ಯತೀಂದ್ರ ಅವರಿಗೆ ಕುರ್ಚಿ. ನೋಡಿ, ನಾವು ಓಕೆ ಮುಖ್ಯಮಂತ್ರಿಗಳನ್ನ ಗಮನಿಸ್ತಾ ಇದ್ದೀವಿ, ಮಾಜಿ ಮುಖ್ಯಮಂತ್ರಿಗಳನ್ನ ಪಕ್ಕದಲ್ಲೇ ಗಮನಿಸ್ತಾ ಇದ್ದೀವಿ, ಸುರ್ಜೇವಾಲಾ ಅವರನ್ನು ನೋಡ್ತಾ ಇದ್ದೀವಿ. ಸುರ್ಜೇವಾಲಾ ಅವರು ಇದ್ದಾರೆ, KH ಮುನಿಯಪ್ಪ ಅವರಿದ್ದಾರೆ, MB ಪಾಟೀಲ್ ಅವರಿದ್ದಾರೆ, ಆಮೇಲೆ ದಿನೇಶ್ ಗುಂಡೂರಾವ್ ಅವರಿದ್ದಾರೆ, ಯತೀಂದ್ರ ಅವರಿದ್ದಾರೆ. ಐ ಥಿಂಕ್ ಎಲ್ಲ ಸಚಿವರುಗಳನ್ನು ಒಂದು ಕಡೆ ಕೂರಿಸಿದ್ದಾರೆ ಅಂತ ಹೇಳಬಹುದು. ಸಚಿವರುಗಳು 13 ಜನ ಏನು ಪ್ರಮಾಣವಚನ ಸ್ವೀಕರಿಸಿದ್ರಲ್ವಾ, ಆ 13 ಜನ ಸಚಿವರುಗಳನ್ನು ನಾವು ಗಮನಿಸ್ತಾ ಇದ್ದೀವಿ. RV ದೇಶಪಾಂಡೆ ಅವರನ್ನು ಗಮನಿಸ್ತಾ ಇದ್ದೀವಿ. RV ದೇಶಪಾಂಡೆ ಅವರು ಇಲ್ಲ, ಸಂಪುಟದಲ್ಲಿ ಇಲ್ಲ, ಬಟ್ ಅವ್ರಿಗೆ ಅಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಯಾಕೆಂದರೆ ಸೀನಿಯರ್ ಲೀಡರ್ಸ್ ಅನ್ನೋ ಕಾರಣಕ್ಕೋಸ್ಕರ, ಸೀನಿಯರ್ ಲೀಡರ್ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. BK ಹರಿಪ್ರಸಾದ್ ಅವರಿದ್ದಾರೆ, ಬಿಕಾಸ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಸೊ ಹಾಗಾಗಿ, ಮತ್ತು UT ಖಾದರ್ ಅವರಿದ್ದಾರೆ. ಸೊ ಒಂದಷ್ಟು ಜನ ನಾಯಕರುಗಳನ್ನು ಗಮನಿಸ್ತಾರೆ. KJ ಜಾರ್ಜ್ ಅವರಿದ್ದಾರೆ, ಮುನಿಯಪ್ಪ ಅವರಿದ್ದಾರೆ, BK ಹರಿಪ್ರಸಾದ್ ಅವರಿದ್ದಾರೆ. ನೋಡಿ, ಈ ಫ್ರೇಮಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದು ಒಂದಷ್ಟು ಜನ ಸೀನಿಯರ್ಸ್ ಲೀಡರ್ಸ್. ಆಮೇಲೆ ಮಿಕ್ಕಿದೆಲ್ಲ ನಾಯಕರುಗಳು ಯಾರೆಲ್ಲ ಶಾಸಕರಿದ್ದಾರೆ ಅವ್ರಿಗೆಲ್ಲ ಕೆಳಗಡೆ ಒಂದು ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗಂತ ಎಲ್ಲ 13 ಸಚಿವರು ಮೇಲೆ ಇದ್ದಾರೆ ಅಂತಲೂ ಇಲ್ಲ. ಎಲ್ಲ 13 ಸಚಿವರು, ಈಗ ಒಂದು ಪರಮೇಶ್ವರ್ ಅವರು ಹೋಗಿಲ್ಲ ಬಿಡಿ, ಅವರ ಅನಾರೋಗ್ಯದ ಹಿನ್ನೆಲೆಯಲ್ಲಿ DCM ಪರಮೇಶ್ವರ್ ಅವರು ಇಲ್ಲ. ಅದನ್ನು ಬಿಟ್ಟರೆ ಇನ್ನೆಲ್ಲ ಶಾಸಕರುಗಳಿಗೂ ಸಹ ಕೆಳಗಡೆ ವ್ಯವಸ್ಥೆ. ನೋಡಿ, ಜಮೀರ್ ಅವ್ರ ಕೆಳಗಡೆ ಕೂತಿದ್ದಾರೆ. ಜಮೀರ್ ಅವ್ರ ಕೆಳಗಡೆ ಕೂತಿರ್ತಕ್ಕಂಥ ವಿಜುವಲ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಜಮೀರ್ ಅವ್ರು ಅನ್ಕೊಂಡಿರ್ಬೋದು ಮನಸ್ಸಲ್ಲಿ, ನಾನು ಮೇಲೆ ಕೂತಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆದರೆ ಅದು ಸಾಧ್ಯ ಆಗಿಲ್ಲ, ಈಗ ಸದ್ಯಕ್ಕೆ ಸಾಧ್ಯ ಆಗಿಲ್ಲ. ಸೊ ಈಗ ಎಲ್ಲ ಶಾಸಕರುಗಳಿಗೆ ಒಂದು ಮೆಸೇಜ್ ಹೋಗ್ತಾ ಇದೆ. ಅಂದರೆ ಈ ಯಾರು ಯಾರಿಗೆ ವೋಟ್ ಹಾಕಬೇಕು ಅಂತ. ಈಗ 5 ಜನ ಇದ್ದಾರಲ್ವಾ ಕಾಂಗ್ರೆಸ್ ಕ್ಯಾಂಡಿಡೇಟ್ಸು. ಈ 5 ಜನ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳ ಪೈಕಿ 29 ಅಂತ ಡಿವೈಡ್ ಮಾಡ್ತಾರೆ. 29 ಶಾಸಕರು ಒಬ್ಬ ಕ್ಯಾಂಡಿಡೇಟ್ಗೆ, ಇನ್ನೂ 29 ಶಾಸಕರು ಇನ್ನೊಬ್ಬ ಕ್ಯಾಂಡಿಡೇಟ್ಗೆ, ಹಾಗೆ ಇವರು ಡಿವೈಡ್ ಮಾಡ್ತಾರೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ಲೈವಲ್ಲಿ ಕನೆಕ್ಟ್ ಆಗಿರುವಂಥದ್ದು ಅಲ್ಲೇ ಇದ್ದಾರೆ, ಬಿಡದಿ ರೆಸಾರ್ಟಿಂದ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜನ್, ಏನು ನಡೀತಾ ಇದೆ? CLP ಮೀಟಿಂಗ್ ಇನ್ನೂ ಸಹ ನಡೀತಾ ಇದೆಯಾ? ಯಾವೆಲ್ಲ ಮಾರ್ಗದರ್ಶನಗಳು, ಸಂದೇಶಗಳು ಹೋಗ್ತಾ ಇದೆ ಶಾಸಕರುಗಳಿಗೆ? ಶಿವಶಂಕರ್, ಈವರೆಗೂ ಕೂಡ ಬಿಡದಿ ರೆಸಾರ್ಟ್ನಲ್ಲಿ CLP ನಾಯಕರ ಶಾಸಕಾಂಗ ಸಭೆ ನಡೆಯುತ್ತಿರುವಂತದ್ದು. ಈ ಒಂದು ಸಭೆಯಲ್ಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದಂಗೆ ವಿಧಾನ ಪರಿಷತ್ ಚುನಾವಣೆ ವಿಚಾರವಾಗಿ ಅವರಿಗೆ ಮಾರ್ಗದರ್ಶನ ನೀಡೋದು, ಜೊತೆಗೆ ಕ್ರಾಸ್ ವೋಟಿಂಗ್ ಆಗದಿರೋ ರೀತಿಯಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಸವಿವರವಾದಂತಹ ಮಾರ್ಗದರ್ಶನ ಹಿರಿಯ ಶಾಸಕರ, ಅಂದ್ರೆ ಕಾಂಗ್ರೆಸ್ನ ಹಿರಿಯ ಶಾಸಕರಿಂದ ಕೊಡ್ತಿರುವಂತದ್ದು. ಈಗಾಗಲೇ ವೇದಿಕೆಯಲ್ಲಿ ಅನೇಕ ಹಿರಿಯರು, ಸಚಿವ ಜಾರ್ಜ್ ಇರಬಹುದು, ದೇಶಪಾಂಡೆ ಇರಬಹುದು, ಸುರ್ಜೇವಾಲಾ ಇರಬಹುದು, CM DK ಶಿವಕುಮಾರ್ ಇರಬಹುದು, ಈಗ ಕಾಂಗ್ರೆಸ್ನ ಹಿರಿಯ ನಾಯಕರು ವೇದಿಕೆಯನ್ನು ಶೇರ್ ಮಾಡಿಕೊಂಡಿರುವಂತದ್ದು. ಅಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಏನಂತಂದ್ರೆ, ಯತೀಂದ್ರ ಸಿದ್ದರಾಮಯ್ಯ ಕೂಡ ವೇದಿಕೆಯಲ್ಲಿ ಸ್ಥಾನ ಕೊಟ್ಟಿರುವಂತದ್ದು ಇವತ್ತಿನ ಶಾಸಕಾಂಗ ಸಭೆಯ ಒಂದು ಹೈಲೈಟ್ ಅಂತ ಹೇಳಿದ್ರೆ. ಯಥ ಪ್ರಕಾರವಾಗಿ ಇವತ್ತಿನ ಈ ಒಂದು ಸಭೆಯಲ್ಲಿ ಎಲ್ಲಾ ಒಂದು ಶಾಸಕರಿಗೂ ಕೂಡ ಗೈಡ್ಲೈನ್ಸ್ ಅಂತ ಹೇಳಕ್ಕಾಗಲ್ಲ, ಬ್ಯಾಲೆಟ್ ನಲ್ಲಿ ಹೆಂಗೆ ನೀವು ವೋಟ್ ಮಾಡಬೇಕು, ಯಾವ ರೀತಿಯಾಗಿ ಒಂದು ವೋಟ್ ಅಸಿಂಧು ಆಗದಿರೋ ರೀತಿಯಲ್ಲಿ ಯಾವ ರೀತಿಯಾಗಿ ವೋಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸವಿವರವಾದಂತಹ ಮಾರ್ಗದರ್ಶನ ಕೊಡ್ತಿರುವಂತದ್ದು. ಇವತ್ತು ಇಡೀ ರಾತ್ರಿ ಕೂಡ ಎಲ್ಲ ಶಾಸಕರು ಈ ಒಂದು ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ಏನು ಚುನಾವಣೆ, ವಿಧಾನ ಪರಿಷತ್ನ ಚುನಾವಣೆ ವೋಟಿಂಗ್ ಟೈಮ್ ಇರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಬಸ್ನಲ್ಲಿ ಕರ್ಕೊಂಡು ವಿಧಾನಸೌಧಕ್ಕೆ ಹೋಗ್ತಾರೆ. ಇದು ಈಗ ಸದ್ಯಕ್ಕೆ ಆಗ್ತಿರುವಂತಹ ಅಪ್ಡೇಟ್. ಜೊತೆಗೆ ಇನ್ಸೈಡ್ ಮಾಹಿತಿ ಅನ್ವಯ ಈಗಾಗಲೇ 2ನೇ ಹಂತದ ಸಚಿವ ಸಂಪುಟ ರಚನೆ ಇದೆ. ಆ ಒಂದು ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಇವತ್ತು
ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಇದ್ದಾರೆ, ಸುರ್ಜೇವಾಲಾ ಇರ್ಬೋದು, ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಇರ್ಬೋದು, ಅವರ ಹತ್ರ ಬಳಿ ಕೂಡ ಈ ನಮಗೆ ಒಂದು ಸಚಿವ ಸ್ಥಾನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾತುಗಳು ಆರಂಭ ಆಗಬಹುದು ಅನ್ನುವಂಥ ಕೂಡ ಚರ್ಚೆ ನಡೆದಿರುವಂಥದ್ದು. ಒಂದು ಕಡೆಯಿಂದಾಗಿ ಸಚಿವರು ಲಾಬಿಯನ್ನ ಮಾಡಿದ್ರೆ, ಒಂದು ಕಡೆಯಿಂದಾಗಿ ಹೊಸ ಶಾಸಕರಿಗೆ ಮಣೆ ಹಾಕ್ತಾರ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ 3 ವರ್ಷದ ಆಡಳಿತ ಬಳಿಕ ಡಿ ಕೆ ಶಿ ಅವರು 2 ವರ್ಷದ ಆಡಳಿತ ಚುಕ್ಕಾಣಿಯನ್ನು ನಡೆದಿದ್ದಾರೆ. ಹೈಕಮಾಂಡ್ ಅವರನ್ನ ಚೂಸ್ ಮಾಡಿರುವಂಥದ್ದು ಯಂಗ್ ಅಂಡ್ ರೆಬಲ್ ನಾಯಕ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿ ಅವರಿಗೆ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ನಲ್ಲಿ ಹೊಸಬರಿಗೆ, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು, ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವಕಾಶವನ್ನು ಕೊಡ್ತಿರುವಂಥದ್ದು. ಆದ್ರೆ ಈ ಬಾರಿಯ ಅಂದ್ರೆ 2ನೇ ಬಾರಿಯ ಸಚಿವ ಸಂಪುಟ ರಚನೆಯಲ್ಲಿ ಹೊಸ ಒಂದು ಮುಖಗಳಿಗೆ ಅವಕಾಶ ಸಿಗುತ್ತಾ, ಅಥವಾ 5 ರಿಂದ 6 ಬಾರಿ ಗೆದ್ದು ಬೀಗಿದಂತ ಶಾಸಕರಿಗೆ ಅವಕಾಶ ಕೊಡ್ತಾರಾ, ಅಥವಾ ಸೀನಿಯಾರಿಟಿಯನ್ನ ಇಲ್ಲಿ ಮೊದಲು ಮುಂದೆ ಇಡ್ತಾರಾ, ಅಥವಾ ಅನುಭವವನ್ನ ಮುಂದಿಡ್ತಾರಾ, ಅಥವಾ ಸೀನಿಯಾರಿಟಿ ಅಥವಾ ಅನುಭವದನ್ನು ಹೊರತುಪಡಿಸಿ ಹೊಸ ಮುಖ ಅಥವಾ ಅವರು ಮಾಡಿದಂತಹ ಕೆಲಸ ಅವರ ಕ್ಷೇತ್ರದಲ್ಲಿ ಅವಶ್ಯಕವಾಗಿ ಜನರು ಗುರುತಿಸಿದಾರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಒಂದು ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಮಾತುಕತೆಗಳು ಕೇಳಿ ಬರ್ತಿರುವಂತದ್ದು. ಒಟ್ಟಾರೆಯಾಗಿ ಇವತ್ತಿನ CLP ಸಭೆಯಲ್ಲಿ ಒಂದು ಕಡೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಗೆಲುವಿನ ನಗೆ ಬೀರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಶಾಸಕರಿಗೆ ಒಂದು ಹಂತದ ಸಂಪೂರ್ಣವಾಗಿ ಬ್ಯಾಲೆಟ್ ಪೇಪರ್ ಅಂದ್ರೆ ಮಾಡೆಲ್ ಡೆಮೋ ಬ್ಯಾಲೆಟ್ ಪೇಪರ್ ಅನ್ನ ಹಿಡಿದುಕೊಂಡು ಅವರಿಗೆ ಎಕ್ಸ್ಪ್ಲೈನ್ ಅನ್ನ ಮಾಡಿರುವಂತದ್ದು. ಕಾಂಗ್ರೆಸ್ನ ಹಿರಿಯ ಶಾಸಕ ಅಂದ್ರೆ ಈ ಹಿಂದೆ ಯಾರೆಲ್ಲ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತವನ್ನ ಹಾಕಿದ್ದಾರೆ, ಆ ಒಂದು ಶಾಸಕರಿಂದ ಯಾರೆಲ್ಲ ಮತವನ್ನ ಚಲಾಯಿಸಿಲ್ಲ ಆ ಒಂದು ಶಾಸಕರಿಗೆ ಅಸಿಂಧು ಆಗಬಾರ್ದು ಅಥವಾ ಅನುಚಿತ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಾಗಿದೆ. ಈಗಾಗಲೇ ಒಂದು ಹಂತದ ಟ್ರೈನಿಂಗ್ ಆಗಿದೆ. ಜೊತೆಗೆ ಇಲ್ಲಿ ಇನ್ಸೈಡ್ ಮಾಹಿತಿ ಅನ್ವಯ ನೀವು ಹೇಳ್ತಿದ್ರಿ 29 ಶಾಸಕರು ಒಬ್ಬ ಕ್ಯಾಂಡಿಡೇಟ್ಗೆ ವೋಟನ್ನು ಹಾಕ್ತಾರೆ ಅಂತೇಳಿ. ಈ ಒಂದು 29 ಶಾಸಕರನ್ನ ಮಾನಿಟರ್ ಮಾಡೋಕೆ ಒಬ್ಬ ಕಾಂಗ್ರೆಸ್ನ ನಾಯಕರನ್ನ ಕೂಡ ಅಪಾಯಿಂಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಬರ್ತಿರುವಂತದ್ದು. ಅಂದ್ರೆ ಇವರು 29 ಶಾಸಕರನ್ನ ಮೇಲ್ವಿಚಾರಣೆ ಮಾಡ್ತಾರೆ, ಅವರಿಗೆ ಯಾವ ರೀತಿಯಾಗಿ ವೋಟನ್ನ ಹಾಕಬೇಕು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತ ಅಸಿಂಧವಾಗದಂತೆ ನೀವು ಯಾವ ರೀತಿಯಾಗಿ ಅಲ್ಲಿ ಮುದ್ರೆಯನ್ನು ಹೊತ್ತಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರಿಗೆ 29 ಜನ ಶಾಸಕರು ಒಬ್ಬರು ಕಾಂಗ್ರೆಸ್ ನಾಯಕರು ಮುತುವರ್ಜಿಯನ್ನು ವಹಿಸಿ ನೇತೃತ್ವವನ್ನು ವಹಿಸಿ ಅವರಿಗೆ ಸಂಪೂರ್ಣವಾಗಿ ಮಾರ್ಗದರ್ಶನವನ್ನು ನೀಡುತ್ತಾರೆ. ಅಂದ್ರೆ ನಾಡಿದ್ದು ಜೂನ್ 18ನೇ ತಾರೀಕು ಕೂಡ ಅವರ ಒಂದು ಮಾರ್ಗದರ್ಶನ, ಅವರ ಒಂದು ನೇತೃತ್ವದಲ್ಲಿ ಎಲ್ಲಾ ಒಂದು ಶಾಸಕರು ಕೂಡ ಮುನ್ನಡಿತಾರೆ. ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಬಂದು ವೋಟ್ ಅನ್ನ ಹಾಕ್ತಾರೆ. ಕಾಂಗ್ರೆಸ್ ಗೆಲುವಿನ ನಗೆ ಬೀರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮೈಂಡ್ ಸೆಟ್ ನಲ್ಲಿ ಈಗ ಕಾಂಗ್ರೆಸ್ ನಾಯಕರು ಇರುವಂತದ್ದು. ಇದೀಗ ಏನು ಬಿಡದಿ ರೆಸಾರ್ಟ್ ನಲ್ಲಿ ಒಂದು ಹಂತದ ಮಾತುಕತೆ ಮುಕ್ತಾಯಗೊಂಡಿರುವಂತದ್ದು. ಈಗಾಗಲೇ ಎಲ್ಲಾ ಶಾಸಕರು ಸಚಿವರು ಕೂಡ ರಾತ್ರಿಯ ಡಿನ್ನರ್ ಅಂದ್ರೆ ರಾತ್ರಿಯ ಊಟವನ್ನ ಮಾಡೋಕೆ ಹೊರಟಿದ್ದಾರೆ. ಮಾತುಕತೆ ಅಂದ್ರೆ ಡಿನ್ನರ್ ಮದುವೆ ಮಾತುಕತೆ ಕೂಡ ಆಗ್ತಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಶಿವಶಂಕರ್, ಇದೆಲ್ಲ ಎಲ್ಲ ಒಂದು ಮಾತುಕತೆ ಸಭೆ ಜೊತೆಗೆ ಚರ್ಚೆಗಳು ಆದ ಬಳಿಕ ಇವತ್ತೇ ರಾತ್ರಿ ಇಲ್ಲಿಂದ ಸಿಎಂ ಹೊರಡ್ತಾರೆ, ಜೊತೆಗೆ ನಾಳೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಕೂಡ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಶಿವಶಂಕರ್, ಓಕೆ, ಥ್ಯಾಂಕ್ ಯು ರಂಜನ್ ಡೀಟೇಲ್ಸ್ಗೆ.